ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಅನುಮಾನಕ್ಕಿಂತನೂ ಹೆಚ್ಚು ಕುಸಿದೈತಿ. ಅದ್ರಾಗೂ ಮೇನ್ ಏನಂತಂದ್ರೆ ನನ್ನ ಸ್ಟುಡಿಯೋನಾಗಿಲ್ಲ, ಅದ ಕಾರಣ ಈ ಥರ ವಿಡಿಯೋ ಮಾಡತ್ತೀನಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊರಿ. ನೋಡ್ರಿ, ಇವತ್ತು ಅನುಮಾನಕ್ಕಿಂತ ಹೆಚ್ಚು ಭಾರತದ ಸ್ಟಾಕ್ ಮಾರ್ಕೆಟ್ ಕುಸಿದೈತಿ. ನಿನ್ನೆನ ಭಾರತದ ಸ್ಟಾಕ್ ಮಾರ್ಕೆಟ್ ಇವತ್ತು ಕುಸಿಬೋದಂತ ಒಂದು ವಿಡಿಯೋ ಮಾಡಿದ್ನಿ. ಅದರಿಂದ ಮೇನ್ ಕಾರಣ ಏನಿತ್ತಂತಂದ್ರೆ ಯು ಎಸ್ ಮತ್ತು ಇರಾನದ ಯುದ್ಧ ಶಾಂತಿ ಕಡೆ ಹೋಗ್ಬೋದಂತೇನು ಅನುಮಾನ ಇತ್ತು, ಅದ್ರ ವಿರುದ್ಧ ಹೋಗಾತಿತ್ರಿ. ನಿನ್ನೆ ದಿನ ಯು ಎಸ್ದ ಬೇಸ್ಗಳನ್ನು ಇರಾನ್ ಟಾರ್ಗೆಟ್ ಮಾಡಿ ಹಾರಿಸಿತ್ತ. ಅದ ಕಾರಣ ಈ ಥರ ಯುದ್ಧ ಮತ್ತು ದೊಡ್ಡ ಪ್ರಮಾಣ ಸ್ಟಾರ್ಟ್ ಆಗೈತೆ ಅನ್ನೋ ಕಾರಣದಿಂದ ಮತ್ತು ಮಾರ್ಕೆಟ್ ಕುಸಿಬೋದಂತ ನಾ ಅಂದೀನಿ. ಬಟ್ ಅದ್ರದ್ದು ಪರಿಣಾಮ ಡೈರೆಕ್ಟ್ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗೇನು ಕಾಣಲಿಲ್ಲ. ನೋಡ್ಬೋದು ನೀವು, ಇವತ್ತನ ಕ್ರೂಡ್ ಆಯಿಲ್ದ ನಾವು ಪ್ರೈಸ್ ನೋಡ್ರೆ WTI ಕ್ರೂಡ್ ಆಯಿಲ್ $87 ಪ್ರತಿ ಬ್ಯಾರೆಲ್ ಟ್ರೇಡ್ ಮಾಡತೈತ್ರಿ. $90 ಕೆಳಗೆ ಬಂದೈತಿ. ಅದೇ ಥರ ಬ್ರೆಂಟ್ ಕ್ರೂಡ್ ಆಯಿಲನ್ನು $92 ಬಂದೈತಿ. ಅಂದ್ರೆ ಏನು ಯುದ್ಧ ಸ್ಟಾರ್ಟ್ ಆಗಿತ್ತು, ಏನು ಹೈಕ್ ಟಚ್ ಆಗಿತ್ತು, ಅದ್ರದ್ದು ಕೆಳಗೆ ಈಗ ಕ್ರೂಡ್ ಆಯಿಲ್ ಟ್ರೇಡ್ ಆಗತೈತಿ. ಅದರಿಂದನೂ ಮೇನ್ ಕಾರಣ ಏನಂತಂದ್ರೆ ನಿನ್ನೆ ಇರಾನನ್ನು ಯು ಎಸ್ ಬೇಸ್ಗಳನ್ನು ಅದು ಟಾರ್ಗೆಟ್ ಮಾಡಿತ್ತು. ಬಟ್ ರಾತ್ರಿ ಏನಾತಂತಂದ್ರೆ ನೈಟ್ ಇರಾನ್ ಮತ್ತು ಯು ಎಸ್ 60 ದಿನದ ಸೀಸ್ ಫೈರ್ಗೆ ಒಪ್ಪಬಹುದಂತ ಒಂದು ಸುದ್ದಿ ಬಂತ್ರಿ. ಅದ ಕಾರಣ 60 ಡೇಸ್ ಸೀಸ್ ಫೈರ್ ಏನ್ರಿ ಆತಂತಂದ್ರೆ ಆ 60 ಡೇಸ್ನಾಗ ಮತ್ತು ಮಾತುಕತೆಯಾಗಿ ಒಂದು ನಡ್ಕಿನ ಹಾದಿ ಹುಡುಕಿ ಯುದ್ಧ ನಿಲ್ಲೋ ಸಂಭಾವನೆ ಭಾಳ ಹೆಚ್ಚಿತ್ತಂತ ಒಂದು ಒಳ್ಳೆಯ ಸುದ್ದಿನ ಬಂತ್ರಿ. ಅದ್ರದನ ಪರಿಣಾಮ ಕ್ರೂಡ್ ಆಯಿಲ್ ಬ್ಯಾಗನ್ನು ಕಾಣಿತ. ಅದ ಕಾರಣ ಕ್ರೂಡ್ ಆಯಿಲನ್ನು ಭಾಳ ಬಿದ್ದಾವ. ಅದೇ ಥರ ನಾವು ಗ್ಲೋಬಲ್ ಮಾರ್ಕೆಟದ ಪರಿಸ್ಥಿತಿ ನೋಡ್ರೆ ನಿನ್ನೆ ದಿನ ಗ್ಲೋಬಲ್ ಮಾರ್ಕೆಟ್ ಹತ್ರಾಗೂ ಯು ಎಸ್ ಮಾರ್ಕೆಟ್ ನೋಡ್ಬೋದು ನೀವು. 29 ಮೇ ದಿನ ಫುಲ್ ಏರಿದಾವ್ರಿ. ನೋಡ್ಬೋದು ನೀವು. ಈಗ ಕರೆಂಟ್ ಡೌ ಫ್ಯೂಚರನ್ನು 0.25% ಇರೈತಿ. S&P 500 0.58% ಇರೈತಿ. ನ್ಯಾಸ್ಡ್ಯಾಗನ್ನು 0.91% ಇರೈತಿ. ಅದೇ ಥರ ಯುರೋಪಿಯನ್ ಮಾರ್ಕೆಟನ್ನು ಫುಲ್ ಗ್ರೀನ್ದಾಗನೇ ಇದ್ದಾವೆ. ಜಪಾನದ ಮಾರ್ಕೆಟ್ ರೀ ಇವತ್ತು 2.65% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಅದೇ ಥರ ಸಿಂಗಾಪುರ್ ಮಾರ್ಕೆಟ್ ಆಗಲಿ, ಹೆನ್ಸೆಂಗ್ ಆಗಲಿ ಮತ್ತು ತೈವಾನ್ ಮಾರ್ಕೆಟ್ ರೀ 2.45% ಇರೈತಿ. ಮತ್ತು ಕೊರಿಯಾದ ಮಾರ್ಕೆಟ್ ರೀ 3.43% ಇರೈತಿ. ಇವತ್ತು ಗ್ಲೋಬಲ್ ಮಾರ್ಕೆಟನ್ನು ಅದು ಭಾಳ ಪಾಸಿಟಿವ್ ಇದ್ದಾವೆ. ಬಟ್ ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಕುಸಿತೈತಿ. ನೋಡ್ಬೋದು ನೀವು, ಭಾರತದ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ನೋಡ್ರೆ ನಿಫ್ಟಿ ಇವತ್ತಿನ ದಿನ 1.5% ಡೌನ್ ಐತ್ರಿ. ಅದೇ ಥರ ಬ್ಯಾಂಕ್ ನಿಫ್ಟಿ 1.12% ಡೌನ್ ಐತಿ. ಮತ್ತು ಸೆನ್ಸೆಕ್ಸ್ 1.44% ಡೌನ್ ಐತಿ. ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಇದ್ದಾವೆ. ಕ್ರೂಡ್ ಆಯಿಲ್ ಬೆಲೆ $90 ಕೆಳಗೆ ಬಂದೈತಿ. ರುಪೀಸನ್ನು ಈಗ ಸ್ಟ್ರಾಂಗ್ ಆಗೈತಿ. ಡಾಲರ್ ವಿರುದ್ಧ ರುಪೀಸ್ ನೋಡ್ರೆ 94.92 ರೂಪೀಸ್ ಪ್ರತಿ ಡಾಲರ್ ಟ್ರೇಡ್ ಆಗತೈತಿ. ಮೊದಲ $97 ಟಚ್ ಆಗೈತ್ರಿ $1. ಅದು ಸಹ ಈಗ ಕೆಳಗೆ ಬಂದೈತಿ. ಅದು ಪಾಸಿಟಿವ್ ಐತಿ. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಇದ್ದಾವೆ. 60 ದಿನದ ಸೀಸ್ ಫೈರನ್ನು ಡೀಲ್ ಆಗ್ಬೋದಂತ ಯು ಎಸ್ ಇರಾನದನ್ನು ಅಂತ ಸುದ್ದಿ ಬರತೈತಿ. ಆದ್ರೂ ಸಹ ಯಾಕೆ ಭಾರತದ ಮಾರುಕಟ್ಟೆ ಕುಸಿತನಕ್ಕೆ ಮೇನ್ ಕಾರಣ ಏನಂತಂದ್ರೆ ಇದು ಒಂದು ಡೇಟಾ. ಇವತ್ತು ಇಂಡಿಯಾದ IMD ಏನೈತಿ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಡೇಟಾ ಬಂತ. ಆ ಡೇಟಾ ಪ್ರಕಾರ ಏನಂದ್ರಂತಂದ್ರೆ ಈ ವರ್ಷ ಮಳೆ ಭಾರತದಾಗ, ಮಾನ್ಸೂನ್ ಭಾರತದಾಗ ಭಾಳ ಕಡಿಮೆ ಆಗ್ಬೋದ, ಭಾಳ ಲೋ ಆಗ್ಬೋದಂತ ಅವರ ಹೇಳಿಕೆ ಕೊಟ್ರ. ಅದ್ರಾಗೂ ಮೊದಲೂ ಲೋ ಆಗ್ಬೋದಂತಲೇ ಹೇಳಿಕೆ ಕೊಟ್ಟಿರಿ 2026ನಾಗ. ಬಟ್ ಮೊದಲು 92% ಕಡಿಮೆ ಆಗ್ಬೋದಂತಿತ್ತ. ಅದನ್ನು ಈಗ ಇಳಿಸಿ ಮತ್ತು 90% ಮಾಡಿದ್ದಾರೆ ರೀ. ಅದ ಕಾರಣ ಈ ಥರ ಒಮ್ಮೆ ಡೇಟಾನು ಮತ್ತು ಕಡಿಮೆ ಮಾಡಿದ್ರಿಂದನೂ ಭಾಳ ದೊಡ್ಡ ನೆಗೆಟಿವ್ ಸುದ್ದಿ ಬಂದಂಗತ್ತ. ಆ ಒಂದು ಕಾರಣದಿಂದನ ಭಾರತದ ಮಾರುಕಟ್ಟೆ ಈ ಥರ ಕುಸಿತಂತ ನಾವು ಅನ್ಬೋದ. ಈಗ ಮಾನ್ಸೂನ್ ಕಡಿಮೆ ಆದ್ರೆ ಮಾರುಕಟ್ಟೆಗೆ ಏನು ಸಂಬಂಧ ಅಂತ ನಿಮ್ಮ ತಲೆ ಕ್ವಶನ್ ಇರ್ಬೋದ. ಅದ್ರ ಬಗ್ಗೆನೂ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಮಾನ್ಸೂನ್ ಕಡಿಮೆ ಆತಂತಂದ್ರೆ ಬೆಳೆಗಳು ಬೆಳೆಯಂಗಿಲ್ಲ. ಬೆಳೆಗಳು ಬೆಳಿಲಿಲ್ಲ ಅಂತಂದ್ರೆ ಎಲ್ಲ ಬೆಳೆಗಳು, ತರಕಾರಿ, ಹಣ್ಣು ಎಲ್ಲ ಥರದನ್ನು ಬೆಲೆ ಏರ್ತೈತಿ. ಏನ್ರಿ ಎಲ್ಲ ತರಕಾರಿ ಈ ಥರದ್ದೆಲ್ಲ ಬೆಲೆ ಏರಿತಂತಂದ್ರೆ ಸಹಜವಾಗಿ ದೇಶನಾಗ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ. ಇನ್ಫ್ಲೇಷನ್ ಏನ್ರಿ ಹೆಚ್ಚಾತಂತಂದ್ರೆ ಸಾಮಾನ್ಯ ಜನರ ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡೋಂಗಿಲ್ಲ ಮತ್ತು ಕನ್ಸಪ್ಷನ್ ಕಡಿಮೆ ಆಗ್ತೈತಿ. ಅದ್ರಾಗೂ ಮೇನ್ ರೂರಲ್ ಕನ್ಸಪ್ಷನ್ನು ಕಡಿಮೆ ಆಗ್ಬೋದಂತ ಎಕ್ಸ್ಪರ್ಟ್ಗಳು ಅಂದಾಜು ಹಚ್ಚಿದ್ದಾರೆ. ಅದ ಕಾರಣ ಗ್ರಾಮೀಣ ಭಾಗದಾಗೂ ಏನ್ರಿ ಕನ್ಸಪ್ಷನ್ ಕಡಿಮೆ ಆತಂತಂದ್ರೆ ಡೈರೆಕ್ಟ್ ನಷ್ಟ ಹಲವಾರು ಕಂಪ್ನಿಗಳಿಗೆ ಆಗ್ಬೋದ. ಅದ್ರಾಗೂ ಮೇನ್ ಎಲ್ಲ ಪಲ್ಯಗಳ, ಎಲ್ಲ ವೆಜಿಟೇಬಲ್ ಮತ್ತು ಫ್ರೂಟ್ಸದ ಬೆಲೆನೂ ಏರಿದ್ರಿಂದ, ಇನ್ಫ್ಲೇಷನ್ ಹೆಚ್ಚಾಗಿದ್ದರಿಂದ RBI ಗವರ್ನರ್ ಅವರ ರೆಪೋ ದರವನ್ನು ಕಡಿಮೆ ಮಾಡೋಂಗಿಲ್ಲ. ಅದ ಕಾರಣ ರೆಪೋ ದರವನ್ನು ಏನ್ರಿ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತೆ ರೀ ಸ್ಟಾಕ್ ಮಾರ್ಕೆಟ್ ದೃಷ್ಟಿದಿಂದ. ಅದ ಕಾರಣ ನೋಡ್ಬೇಕಾ ಸದ್ಯ ಮೇನ್ ಏನಂತಂದ್ರೆ ಗ್ಲೋಬಲ್ದು ಏನು ಕೆಟ್ಟ ನ್ಯೂಸ್ಗಳಿದ್ದಾವೆ ಬರತ್ತವನ
ಅದ್ರ ಜೊತೆಗನ ಭಾರತದಾಗನೂ ಈ ಥರ ಒಮ್ಮೆ ಸಮಸ್ಯೆಗಳು ಬರತ್ತವ, ಅದ್ರದನ್ನ ಪರಿಣಾಮ ಮಾರುಕಟ್ಟೆ ಮ್ಯಾಗ ಈ ಥರ ಬೀಳತ್ತೈತೆ ಅಂತ ನಾವು ಅನ್ಬೋದು. ಏನೋ ಆಗಲಿ ಇವೆಲ್ಲ ಶಾರ್ಟ್ ಟರ್ಮ್ದು ಸಮಸ್ಯೆಗಳು ಲಾಂಗ್ ಟರ್ಮ್ನಾಗ ಮಾರ್ಕೆಟಿಗೆ ಏನೂ ಪೆಟ್ಟು ಬೀಳಂಗಿಲ್ಲ ರೀ. ಏನು ನೀವು ಕೊರಿಯಾ ಮಾರ್ಕೆಟ್, ಜಪಾನ್ ಮಾರ್ಕೆಟ್, US ಮಾರ್ಕೆಟ್ ಭಾರತದ ಮಾರುಕಟ್ಟೆಯನ್ನು ಮೀರಿಸಿ ಔಟ್ ಪರ್ಫಾರ್ಮೆನ್ಸ್ ಮಾಡತ್ತವ. ಅವ ಫ್ಯೂಚರ್ನಾಗ ಔಟ್ ಸ್ಲೋ ಆಗ್ತವ. ಅವಾಗ ಭಾರತದ ಮಾರುಕಟ್ಟೆ ಫ್ಯೂಚರ್ನಾಗ ಭಾಳ ಒಳ್ಳೆ ರಿಟರ್ನ್ ಕೊಡ್ತೈತಿ. ಅದ ಕಾರಣ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಈಗ ನೀವೇ ಯೋಚನೆ ಮಾಡಿರಿ ಒಬ್ಬರು ಹೂಡಿಕೆದಾರರ ದೃಷ್ಟಿದಿಂದ. ಈಗ ಕೊರಿಯಾದ ಮಾರ್ಕೆಟ್ ಅವ್ರದ್ದು ಇಂಡೆಕ್ಸ್ 7 ಪಟ್ಟು ಆಗೈತಂತ್ರಿ ಒಂದು ವರ್ಷನಾಗ. ಅದ ಕಾರಣ ಈಗ ಮುಂದೆ ಬರೋ ಇನ್ವೆಸ್ಟರ್ಸ್ ಅಂಥ ಮಾರ್ಕೆಟ್ನಾಗ ಹೂಡಿಕೆ ಮಾಡಕ್ಕೆ ಅನಿಸ್ತಾರೆ. ಅದೇ ಥರ ನಾವು ನಮ್ಮ ಭಾರತದ ಮಾರುಕಟ್ಟೆ ಹೋಲಿಸಿ ನೋಡ್ಬೇಕಂತಂದ್ರೆ ಸೆಪ್ಟೆಂಬರ್ ಸಮೀಪ 2024 ಸೆಪ್ಟೆಂಬರ್ ಸಮೀಪ ಅಥವಾ 2024ದಾಗ ಭಾರತದ ಮಾರುಕಟ್ಟೆ ರಿಲೇಟೆಡ್ ಭಾಳ ಒಳ್ಳೆ ಸುದ್ದಿಗಳಿದ್ದು. ಆ ಸುದ್ದಿಗಳನ್ನು ನೋಡ್ರೆ ನಿಫ್ಟಿ 50,000 ಟಚ್ ಆಗ್ತೈತೆ ಅಂತ ಅನ್ಸಾತೈತೆ ರೀ 2025 ಆದ್ರೂ ನೀವು ನೋಡ್ಬೋದ ಮಾರುಕಟ್ಟೆ ಪರಿಸ್ಥಿತಿ ಈಗ ಯಾವ ಥರ ಐತಂತ. ಅದ ಕಾರಣ ಒಳ್ಳೆ ಸುದ್ದಿಗಳಿದಾವಂತಂದ್ರೆ ಮಾರುಕಟ್ಟೆ ಖಂಡಿತವಾಗಿ ಏರತೈತಂತ ಗ್ಯಾರಂಟಿ ಇರಂಗಿಲ್ಲ. ಮತ್ತು ಕೆಟ್ಟ ಸುದ್ದಿಗಳಿದಾವಂತ ಮಾರ್ಕೆಟ್ ಬೀಳತೈತಂತನೂ ಗ್ಯಾರಂಟಿ ಇರಂಗಿಲ್ಲ. ಬಟ್ ಕೆಟ್ಟ ಸುದ್ದಿದ್ದಾಗೇನು ಮಾರ್ಕೆಟ್ ಡೌನ್ ಇರ್ತೈತಿ. ಅವಾಗ ನಾವು ಹೂಡಿಕೆದಾರರಿಗೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಗಳು ಸಿಗ್ತಿರ್ತಾವ. ಇದ್ರ ಬಗ್ಗೆ ನಾವು ಮೇನ್ ಫೋಕಸ್ ಮಾಡ್ಬೇಕ್ರಿ. ಅದಕ್ಕೆ ಕಾರಣ ಭಾರತದ ಮಾರುಕಟ್ಟೆ 1 ವರ್ಷ 2 ವರ್ಷ ಏನೂ ಪರ್ಫಾರ್ಮ್ ಮಾಡಲಿಲ್ಲ ಅಂತಂದ್ರೂ ಫ್ಯೂಚರ್ನಾಗ ಇವೆಲ್ಲ ಸಮಸ್ಯೆ ಒಂದಿನ ಇಲ್ಲ ಒಂದಿನ ರಿಸಾಲ್ವ್ ಆಗಕ್ಕನ ಬೇಕಾ. ಎಲ್ಲ ರಿಸಾಲ್ವ್ ಆದವು ಅಂತಂದ್ರೆ ಖಂಡಿತವಾಗಿ ಈಗೇನು ನಮಗೆ ಇನ್ವೆಸ್ಟರ್ಸಿಗೆ ರಿಟರ್ನ್ ಸಿಗುವತ್ತ ಅದ್ರದ್ದೆಲ್ಲ ಕೂಡಿಸಿ 1 ವರ್ಷನಾಗನ ಕೊಟ್ಟು ಬಿಡ್ತೈತಿ. ಅದ ಕಾರಣ ಆ ಧೈರ್ಯ ಆ ತಾಳ್ಮೆ ಹೂಡಿಕೆದಾರರ ಕಡೆ ಇರಬೇಕು. ಅವಾಗನ ನೀವು ಮಾರ್ಕೆಟ್ದಾಗ ಹಣವನ್ನು ಗಳಿಸ್ಬೋದಾ. ಓವರಾಲ್ ಇದೈತೆ ಈ ವಿಡಿಯೋನ ನಿಮಗೆ ಗುರ್ತೇ ಇರ್ಬೋದಾ ಯಾಕೆ ಇವತ್ತು ಮಾರ್ಕೆಟ್ ಬಿತ್ತಂತ. ಏನು ಬೇಕಾದಾಗಲಿ ರೀ ದೇಶನಾಗ ಜಗತ್ನಾಗ ಎಲ್ಲ ಮತ್ತು ಕೂಡಿ ಮಾರ್ಕೆಟ್ಗನ ಬರ್ತೈತಿ. ಇದು ನಿಮಗೆ ಗುರ್ತಿರ್ಬೇಕು. ಮೇನ ಮಾನ್ಸೂನ್ ಕಡಿಮೆ ಆಗೋದೈತಂತ ಅನುಮಾನ ಹಚ್ಚಿದಾರೆ. ಅದ ಕಾರಣ ಈ ಥರ ಆಗೈತಿ. ಅದು ಕಡಿಮೆ ಆಗ್ತಿತ್ತು ಬಿಡ್ತೈತೆ ಅದ ದೇವ್ರಿಗನ ಗೊತ್ತ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೀನಿ. ನಾಳೆ ನಮ್ಮ ಸ್ಟುಡಿಯೋದಿಂದನೂ ವಿಡಿಯೋ ಬರ್ತಾವ. ಮತ್ತು ಕೊರಿಯಾ ಮಾರ್ಕೆಟ್ನಾಗ ಒಂದು ಬಬಲ್ ಕ್ರಿಯೇಟ್ ಆಗತ್ತೈತೆ ಅಂತ ಎಲ್ಲರೂ ಅನ್ನತ್ತಾರ. ಅದ ಕಾರಣ ಅದ್ರ ಬಗ್ಗೆನೂ ನಾಳೆ ಇಲ್ಕ ನಾಡ್ದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಹೋಗಿ ನೋಡಿರಿ. ಎಲ್ಲ ಒಳ್ಳೇದನ್ನು ಅನ್ನಿಸ್ತೈತೆ ಹೂಡಿಕೆದಾರರಿಗೆ. ಬಟ್ ಒಳಗೇನು ಸಮಸ್ಯೆ ಇರ್ತೈತೆ ಅಂತ ಭಾಳ ಜನ ಗುರ್ತಿರಂಗಿಲ್ಲ. ಅದ ಕಾರಣ ಆ ಉದಾಹರಣೆಯನ್ನು ನಾವು ಕೊರಿಯಾ ಮಾರ್ಕೆಟ್ದಿಂದ ತಿಳ್ಕೊಳ್ಳೋಣ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.